ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಕುರಿತು 3 ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಓಕೆನಾ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ರಿಲೇಟೆಡು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಮೊದಲಿಗೆ ಸಾಕಷ್ಟು ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ ಇನ್ನೂ ಯಾವಾಗ ಸ್ಟಾರ್ಟ್ ಆಗೋದು ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಜೊತೆಗೆ ಸೆಕೆಂಡ್ ರೌಂಡಿಗೆ ಕಟ್ ಆಫ್ ಏನಾದರೂ ಇನ್ಕ್ರೀಸ್ ಆಗುತ್ತಾ, ಕಾಲೇಜ್ ರ್ಯಾಂಕಿಂಗ್ ಕಟ್ ಆಫ್ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ನಮಗೆ ಮತ್ತೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಸ್ಟೂಡೆಂಟ್ಸಿಗೆ ಬಂದುಬಿಟ್ಟು ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಇನ್ನೂ ಲೇಟ್ ಆಗುತ್ತಾ, ಇನ್ನೂ ತುಂಬ ಡಿಲೇ ಆಗುತ್ತಾ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಹ ತುಂಬ ಏನು ಡಿಲೇ ಆಗೋದಿಲ್ಲ. ಯಾಕಂತ ಅಂದರೆ ಈಗಾಗಲೇ ಸಹ ನೀಟ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಆಗಬೇಕಿತ್ತು, ಅವ್ರದ್ದು ಸಹ ಚಾಯ್ಸ್ ಎಂಟ್ರಿ ನಡೀತಿದೆ. ಸೊ ಹಾಗಾಗಿ ಇದೇ ತಿಂಗಳು 19ನೇ ತಾರೀಕು ಇನ್ನೇನು 3 ಡೇಸ್ ಒಳಗಡೆ ಫಸ್ಟ್ ರೌಂಡ್ ಕಂಪ್ಲೀಟ್ ಪ್ರೊಸೀಜರ್ ಆಗುತ್ತೆ. ಅದಾದಮೇಲೆ ನಿಮಗೆ 20ನೇ ತಾರೀಕು ಮೇಲೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅದೂ ಸಹ ಇದೇ ತಿಂಗಳಲ್ಲಿ ನಿಮಗೆ 20ನೇ ತಾರೀಕು ಅಥವಾ 21ನೇ ತಾರೀಕಿಗೆ ಕಂಪ್ಲೀಟ್ ಸ್ಕೆಡ್ಯೂಲ್ ಸಿಗುತ್ತೆ. ಇಲ್ಲ ಅಂತಂದರೆ ಅದಕ್ಕಿಂತ ಮುಂಚೆ ಸಿಗುವಂಥ ಚಾನ್ಸಸ್ ಇದೆ. ಆ ಸೆಕೆಂಡ್ ರೌಂಡ್ ಸ್ಕೆಡ್ಯೂಲನ್ನು ಆದಷ್ಟು ಬೇಗ ಇನ್ನು 4 to 5 ಡೇಸ್ ಒಳಗಡೆ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಬಂದುಬಿಟ್ಟು ಏನೆಲ್ಲ ಇರುತ್ತೆ ಅಂತ ಅಂದರೆ, ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಅವೈಲೇಬಿಲಿಟಿ ಆಫ್ ಸೀಟ್ಸು ಕಾಲೇಜಸ್ಸಲ್ಲಿ ನೀವು ಯಾವುದೇ ಕೋರ್ಸ್ ಅವರಾಗಿರಿ, KCET ಅಥವಾ ನೀಟ್ ಅಂಡರಲ್ಲಿ, ಅಲ್ಲಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ನಿಮಗೆ ಸಿಗುತ್ತೆ. ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀವು ನೋಡ್ಕೋಬೋದು ಯಾವ್ಯಾವ ಕಾಲೇಜಸಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಇದ್ದಾವೆ, ಎಷ್ಟು ಸೀಟ್ಸ್ ಫಿಲ್ ಆಗಿದ್ದಾವೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ, ಆ ರೀತಿ ಎಲ್ಲ ಥರದ ಪ್ರೊಸೀಜರ್ಸ್ ಇರುತ್ತೆ. ಓಕೆನಾ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸೆಕೆಂಡ್ ರೌಂಡ್ಗೆ ಈಗ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಫಸ್ಟ್ ರೌಂಡ್ ಕಟ್ ಆಫ್ ಬಂತಲ್ವ, ಅದೇ ರೀತಿ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಕಟ್ ಆಫ್ ಏನು ಬರುತ್ತೆ, ಆ ಒಂದು ಕಟ್ ಆಫಲ್ಲಿ ಏನಾದರೂ ಇನ್ಕ್ರೀಸ್ ಆಗಿರುತ್ತಾ ಅಂತಂದರೆ ಖಂಡಿತವಾಗ್ಲೂ ಸಹ ಇನ್ಕ್ರೀಸ್ ಆದರೆ ಆಗಿರುತ್ತೆ. ಅದು ಯಾವ ರೀತಿ ಅಂತ ಅಂದರೆ, ಅದು ನಿಮ್ಮ ಒಂದು ಡಿಫೆನ್ಸ್ ಆನ್ ಕೋರ್ಸ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಯಾವುದೋ ಒಂದು ಕಾಲೇಜಲ್ಲಿ ಫಸ್ಟ್ ರೌಂಡ್ ಕಟ್ ಆಫ್ ಬಂದುಬಿಟ್ಟು ಒಂದು 10,000 ಇತ್ತು ಅಂತ ಅಂದ್ಕೊಳ್ಳಿ. ಆ ಒಂದು ಕಾಲೇಜಲ್ಲಿ ಒಂದು 11,000 ಅಥವಾ 12,000 ಈ ರೀತಿ ಇನ್ಕ್ರೀಸ್ ಆಗುತ್ತೆ. ಸೊ ಡಿಪೆಂಡ್ಸ್ ಆನ್ ಕಾಲೇಜಸ್ಸು, ಡಿಪೆಂಡ್ಸ್ ಆನ್ ಕೋರ್ಸು, ಡಿಪೆಂಡ್ಸ್ ಆನ್ ಸ್ಟೂಡೆಂಟ್ಸು ಆ ಒಂದು ಕಾಲೇಜನ್ನು ಚೂಸ್ ಮಾಡಿರೋದ್ರ ಮೇಲೆ, ಫಸ್ಟ್ ರೌಂಡಲ್ಲಿ ಸೀಟ್ಸ್ ಫಿಲ್ ಆಗಿರೋದ್ರ ಮೇಲೆ. ಯಾವುದಾದ್ರೂ ಕಾಲೇಜಲ್ಲಿ ಫಸ್ಟ್ ರೌಂಡಲ್ಲಿ ಕರೆಕ್ಟಾಗಿ ಸೀಟ್ಸ್ ಫಿಲ್ ಆಗಿಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ 10,000 to 20,000 ಸಹ ಇನ್ನೂ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸೀಟ್ಸ್ ಏನಾದರೂ ಪೂರ್ತಿ ಫಿಲ್ ಆಗಿಬಿಟ್ಟಿದ್ರೆ ಕಟ್ ಆಫ್ ಕಡಿಮೆ ಮಾಡ್ತಾರೆ. ಬಟ್ ನಿಮಗೆ ಕಟ್ ಆಫ್ ಇನ್ಕ್ರೀಸ್ ಆಗುವಂಥ ಚಾನ್ಸ್ ಇದೆಯಾ ಅಂತ ಅಂದರೆ 100% ಕಟ್ ಆಫ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಆದರೆ ಇದೆ KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ. ಈಗಾಗಲೇ ಹೇಳಿದ್ನಲ್ವ, ಫಸ್ಟ್ ರೌಂಡಲ್ಲಿ ಸೀಟ್ಸ್ ಯಾವ ರೀತಿ ಫಿಲ್ ಆಗಿದೆ ಅಂತ ನೋಡ್ಕೊಂಡು, ಇನ್ನು ಆ ಒಂದು ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಫಿಲ್ ಆಗ್ಬೋದು ಅಂತ ನೋಡಿಕೊಂಡು ಕಟ್ ಆಫನ್ನು ಇನ್ಕ್ರೀಸ್ ಮಾಡೇ ಮಾಡ್ತಾರೆ. ಓಕೆನಾ. ಸೊ ಅದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಜೊತೆಗೆ ಕೇಳ್ತಿದ್ದಾರೆ, ಈಗ ನಾವು ಫಸ್ಟ್ ರೌಂಡ್ ಟೈಮಲ್ಲಿ ಏನೋ ಆಪ್ಷನ್ ಎಂಟ್ರಿ ಮಾಡಿದ್ವಿ, ಅದಾದಮೇಲೆ ನಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತು, ಅದಾದಮೇಲೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತು, ಮತ್ತೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತಲ್ವ. ಈಗ ಸೇಮ್ ಅದೇ ಒಂದು ಪ್ರೊಸೀಜರ್ ನಮಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತಾ. ನಾವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದಾಗ ಫಸ್ಟಿಗೆ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಅದಾದಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಡ್ತಾರೆ. ಬಟ್ ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನೀವು ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಸಾಕಷ್ಟು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟು ನಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತಾ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ನಿಮಗೆ ಇರೋದಿಲ್ಲ. ಫಸ್ಟ್ ರೌಂಡಲ್ಲೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಷ್ಟೇ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಡೈರೆಕ್ಟಾಗಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಇಲ್ಲ ಅಂತ ಅಂದರೆ ಸೇಮ್ ಮೊನ್ನೆ ಥರ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಓಕೆನಾ. ಅದು ಯಾವ ರೀತಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ ನಾನು, ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನಾದರೂ ನಾಳೆ ನಿಮಗೆ ಅಲಾಟ್ ಮಾಡಬೇಕು ಅಂತ ಅಂದರೆ ಇವತ್ತೇನು ಮಾಡ್ತಾರೆ ಅಂತಂದರೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ಸೇಮ್ ಲೈಕ್ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಅವ್ರು ಕೊಟ್ಟರು ಅದೇ ರೀತಿ ಕೊಡ್ತಾರೆ. ಅದನ್ನು ಬಿಟ್ಟರೆ ನಿಮಗೆ ಯಾವುದೇ ಥರದ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಲಿ, ಅಥವಾ ನೀವು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಚೇಂಜಸ್ ಮಾಡ್ಕೋತೀರಾ, ಮತ್ತೆ ರಿಸಲ್ಟ್ಸ್ ಬಂದು ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಡ್ತಾರೆ, ಇದು ಯಾವುದೂ ಸಹ ಇರೋದಿಲ್ಲ. ಸೆಕೆಂಡ್ ರೌಂಡಲ್ಲಿ 3 ಡೇಸ್ ಟೈಮನ್ನು ಕೊಡ್ತಾರೆ, ಒನ್ಸ್ ಕೊಡ್ತಾರೆ ಅಷ್ಟೇ, ಮತ್ತು ಯಾವುದೇ ಥರದ ಟೈಮನ್ನು ಆದರೆ ಕೊಡೋದಿಲ್ಲ. ಓಕೆನಾ. ಮತ್ತೆ ಹೇಳ್ತಿದ್ದೀನಿ, ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಜಸ್ಟ್ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೋದು, ಕಾಲೇಜನ್ನು ಬೇಕಿದ್ರೆ ಡಿಲೀಟ್ ಮಾಡ್ಕೋಬೋದು. BAMS ಆಪ್ಷನ್ ಎಂಟ್ರಿ ಬಗ್ಗೆ ನೀವೇನೆಲ್ಲ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ರಿ, BAMS ಕೋರ್ಸ್ನವರು ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೋಬೋದು ಆಗಿರೋದಾ. ಫಸ್ಟ್ ರೌಂಡಲ್ಲಿ BAMS ಕೋರ್ಸ್ ಅವರಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ, ಹಾಗಾಗಿ ಕೊಡ್ತಿದ್ದಾರೆ. ಸೆಕೆಂಡ್ ರೌಂಡಲ್ಲಿ ಕೇವಲ BAMS ಕೋರ್ಸಿಗೆ ಎಲಿಜಿಬಲ್ ಇರುವಂಥ ಸ್ಟೂಡೆಂಟ್ಸು ಕೇವಲ BAMS ಕೋರ್ಸಸ್ ಏನಿರ್ತವೆ ಆ ಒಂದು ಕೋರ್ಸಸ್ಗೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಓಕೆನಾ. ಸೊ ಇದೆಲ್ಲ ಸೆಕೆಂಡ್ ರೌಂಡ್ ಪ್ರೊಸೀಜರು. ಸೊ ಸೆಕೆಂಡ್ ರೌಂಡಿಗೆ ಸ್ಟೂಡೆಂಟ್ಸ್ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರೆ ಇನ್ನು ತುಂಬ ವೆಯ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಸೆಕೆಂಡ್ ರೌಂಡ್ ಒನ್ಸ್ ಸ್ಟಾರ್ಟ್ ಆಗಿದ್ದಾದಮೇಲೆ ಎಲ್ಲ ಥರದ ಅಪ್ಡೇಟ್ಸನ್ನು ಕೊಡ್ತೀನಿ, ಎಲ್ಲ ಥರದ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಿರುತ್ತೆ. ಈಗ ನಿಮಗೆ ಯಾವುದರ ರಿಲೇಟೆಡ್ ಅಪ್ಡೇಟ್ ಬೇಕು, ಕೋರ್ಸಿಂಗ್ ರಿಲೇಟೆಡ್ ಬೇಕಾ, ಇಲ್ಲ ಅಂತಂದರೆ ಸ್ಕಾಲರ್ಶಿಪ್, ಹಾಸ್ಟೆಲ್, ಯಾವುದರ ರಿಲೇಟೆಡ್ ನಿಮ್ಗೆ ಅಪ್ಡೇಟ್ ಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.